ಸ್ನೇಹಿತರೆ, ಇಲ್ಲಿಗ ನಾವು ಡ್ರ್ಯಾಗನ್ ಕಂಬಗಳನ್ನು ನೀವು ನೋಡ್ತಾ ಇದ್ರಿ. ಒಂದು 8 ಅಡಿಗಿದೆ ಅದು. ಒಂದು ಕಂಬದಿಂದ ಒಂದು ಕಂಬಿಗೆ 8 ಅಡಿ ಇದೆ. ಇದರ ನಡುವೆ ಎತ್ತರ ಬೆಳೆಯುವಂತ ಮರಗಳನ್ನ ಯಾವುದನ್ನು ನಾವು ಇಲ್ಲಿ ಬೆಳೆಸ್ಲಿಕ್ಕಿಲ್ಲ. ಬಟ್ ಇದಿಷ್ಟು ಜಾಗ ನಮ್ ಕೆಳಗಡೆ ವೇಸ್ಟ್ ಆಗುತ್ತೆ ಅಂತ ನನಗೊಂಥರ ಕೊರಗು. ಅದಕ್ಕೋಸ್ಕರ ನಡುವೆ ಎರಡೆರಡು ಪೈನಾಪಲ್ ಗಿಡಗಳನ್ನ ಹಾಕಿದ್ದೆ. ಕಮರ್ಷಿಯಲ್ ಯೂಸಿಗೆ ಅಂತಲ್ಲ, ಒಟ್ಟು ಆ ಜಾಗವನ್ನು ಯುಟಿಲೈಸ್ ಮಾಡ್ಕೋಬೇಕು. ನಮಸ್ತೆ ಸ್ನೇಹಿತರೆ, ಇಲ್ಲಿಗ ನಾವು ಡ್ರ್ಯಾಗನ್ ಕಂಬಗಳನ್ನು ನೀವು ನೋಡ್ತಾ ಇದ್ರಿ. ಒಂದು 8 ಅಡಿಗಿದೆ ಅದು. ಒಂದು ಕಂಬದಿಂದ ಒಂದು ಕಂಬಿಗೆ 8 ಅಡಿ ಇದೆ. ಇದರ ನಡುವೆ ಎತ್ತರ ಬೆಳೆಯುವಂತ ಮರಗಳನ್ನ ಯಾವುದನ್ನು ನಾವು ಇಲ್ಲಿ ಬೆಳೆಸ್ಲಿಕ್ಕಿಲ್ಲ. ಬಟ್ ಇದಿಷ್ಟು ಜಾಗ ನಮ್ ಕೆಳಗಡೆ ವೇಸ್ಟ್ ಆಗುತ್ತೆ ಅಂತ ನನಗೊಂಥರ ಕೊರಗು. ಅದಕ್ಕೋಸ್ಕರ ನಡುವೆ ಎರಡೆರಡು ಪೈನಾಪಲ್ ಗಿಡಗಳನ್ನ ಹಾಕಿದ್ದೇನೆ. ಈ ಕ್ವೀನ್ ಅಂತ ವೆರೈಟೀಸ್ ಬರುತ್ತಲ್ಲ ಪೈನಾಪಲ್ ಅಲ್ಲಿ, ಆ ವೆರೈಟೀಸ್ ಗಿಡಗಳನ್ನ ಎರಡೆರಡು ಗಿಡಗಳನ್ನು ಪ್ರತಿ ಒಂದು ಕಂಬದ ಮಧ್ಯೆ ಎರಡು ಹಾಕಿದ್ದೀನಿ. ಯಾಕಂದ್ರೆ ಇದು ಕಮರ್ಷಿಯಲ್ ಯೂಸಿಗೆ ಅಂತಲ್ಲ, ಒಟ್ಟು ಆ ಜಾಗವನ್ನು ಯುಟಿಲೈಸ್ ಮಾಡ್ಕೋಬೇಕು. ಇದು ಹಾಕುವುದರಿಂದ ಡ್ರ್ಯಾಗನ್ನಿಗೂ ತೊಂದರೆ ಆಗಬಾರ್ದು. ಯಾಕಂದ್ರೆ ನೆರಳು ಬಂದ್ರೆ ಅದಕ್ಕೆ ಸ್ವಲ್ಪ ಡಿಸ್ಟರ್ಬ್ ಆಗುತ್ತೆ. ಆ ರೀತಿ ಇದು ಪೈನಾಪಲ್ ಚಿಕ್ಕ ಗಿಡ ಇರೋದ್ರಿಂದ, ಮೇಲೆ ಹೋಗದೆ ಇರೋದ್ರಿಂದ ಇದು ನಮಗೆ ವರ್ತ್ಫುಲ್ ಅಂತೇಳಿ ಹೇಳಿ ನಾನು ಈ ಗಿಡಗಳನ್ನ ಹಾಕಿದ್ದೇನೆ. ಇದೇ ರೀತಿ ಬೇರೆಯವರೆಲ್ಲ ಸೇವಂತಿಗೆ ಅದೆಲ್ಲ ಹಾಕ್ತಾರೆ. ನಮ್ಮ ಏರಿಯಾಕ್ಕೆ ಸೇವಂತಿಗೆ ಎಲ್ಲ ಸೂಟ್ ಇಲ್ಲದೆ ಇರೋದ್ರಿಂದ ಯಾವ್ದು ಹಾಕ್ಬೋದು ಅಂತ ಇದು ಮಾಡಿದಾಗ ಪೈನಾಪಲ್ ಹಾಕ್ಬೋದು. ಇದೇ ರೀತಿ ನೀವು ಸಹ ಮಾಡಿದಾಗ ಕಲ್ಚರ್ ಅಂತಾರೆ, ಅಂದ್ರೆ ಮಧ್ಯಂತರ ಬೆಳೆಗಳನ್ನಂತ ಇದನ್ನ ನಾವು ಜಾಸ್ತಿ ಮಾಡ್ಕೊಂಡ್ರೆ ನಾವು ಇದರಲ್ಲಿ ಇಳುವರಿ ಜಾಸ್ತಿ ತೆಗಿಲಿಕ್ಕಾಗತ್ತೆ. ಮತ್ತೆ ಇರುವಂತ ಬೆಳೆಗಳಲ್ಲಿ ವಿವಿಧತೆನ ಜಾಸ್ತಿ. ಒಂದೇ ಬೆಳೆಗಳನ್ನ ನಾವು ಇದು ಮಾಡೋದ್ರಕ್ಕಿಂತ ಒಂದೇ ಜಾಗದಲ್ಲಿ ಒಂದು 5-6 ಬೆಳೆಗಳನ್ನ ನಾವು ಬೆಳೆಸಿದ್ರೆ ನಮಗೆ ಅದು ಸ್ವಲ್ಪ ಅನುಕೂಲ ಆಗುತ್ತೆ. ಒಂದೊಂದು ಸೀಸನ್ ಒಂದಿಷ್ಟು ಬೆಳೆ ಸಿಗುತ್ತೆ, ಇನ್ನೊಂದು ಸೀಸನ್ ಮತ್ತೊಂದು ಸಿಗುತ್ತೆ. ಈ ರೀತಿ ನಮ್ಗೇನೋ ಒಂದು ಪ್ರತಿ ವರ್ಷ ಪೂರ ಯಾವುದೋ ಒಂದು ಬೆಳೆಗಳು ನಮ್ಮ ಕೈಗೆ ಸಿಗುವ ತರ ಇರುತ್ತೆ. ಆವಾಗ ನಮ್ಗೆ ಆ ಚಟುವಟಿಕೆಯಲ್ಲಿ ಮುಂದುವರಿಲಿಕ್ಕೆ ಸ್ವಲ್ಪ ಆಸಕ್ತಿ ಬರ್ತದೆ ಅಂತ ನಾವು ಇದನ್ನೆಲ್ಲ ಹಾಕೊಳ್ತಾ ಇದ್ದೀವಿ. ಪೈನಾಪಲ್ ಗಿಡನೂ ಅಷ್ಟೇ, ನಾವು ಇದು ಮೇಲಿನ ಮುಟ್ಟು ತೆಗ್ದಿರೋದಲ್ಲ, ಪೈನಾಪಲ್ ಸಕ್ಕರನ್ನ ನೆಟ್ಟಿರೋದು. ಇದು ಆದ್ರಿಂದ ನಮಗೆ 1 ವರ್ಷದಲ್ಲಿ ಇಳುವರಿ ಬರುತ್ತೆ ಅಂತ ಹೇಳ್ತಾರೆ. ಇದ್ರ ನಂತರ ಮತ್ತೆ ಪುನಃ ಸಕ್ಕರ್ ಬರುತ್ತೆ. ಅದು ನಮ್ಗೆ ಎಲ್ಲಿಗೆ ಬೇಕೋ ಅದನ್ನ ತೆಕ್ಕೊಂಡ್ಬಿಟ್ಟು ನಮ್ಗೆ ಇನ್ನೊಂದ್ ಕಡೆ ನೆಡ್ಲಿಕ್ಕಾಗತ್ತೆ. ಯಾಕಂದ್ರೆ ಟೈಮ್ ಜಾಸ್ತಿ ಬೇಕಾಗಲ್ಲ. ಸಕ್ಕರ್ ತೆಗೆದ್ರೆ ಬೇಗ ಪೈನಾಪಲ್ ಕಾಯಿಗಳು ಬಿಡ್ತಾವೆ ಅಂತ. ಇದು ನಾವು ನೆಟ್ಟು ಜಾಸ್ತಿ ದಿವಸ ಆಗಿಲ್ಲ, ಒಂದು 2.5 ಇಂದ 3 ತಿಂಗಳಾಗಿದೆ ಈ ಲೈನಲ್ಲಿ. ಆ ಕಡೆ ಲೈನಲ್ಲಿ 4 ತಿಂಗಳಾಗಿದೆ. 1 ವರ್ಷದಲ್ಲಿ ಅದು ಪೈನಾಪಲ್ ಬಿಡುತ್ತೆ ಅಂತ ಹೇಳ್ತಾರೆ. ನೋಡ್ಬೇಕು, ನಾನು ಇವಾಗ ಹಾಕಿರೋದಷ್ಟೇ. ಎಷ್ಟು ಟೈಮ್ ಡೇಟ್ ಬರ್ದಿಟ್ಟಿದ್ದೇನೆ, ಎಷ್ಟು ದಿವಸದ ನಂತರ ಅದು ಕಾಯಿ ಬರುತ್ತೆ ಅಂತ ನೋಡ್ಬೇಕು. ಅದಕ್ಕಿನ್ನೂ ಕೊಟ್ಟಿಗೆ ಗೊಬ್ಬರ ಎಲ್ಲ ಕೊಟ್ಟಿಲ್ಲ, ಇನ್ನು ನೆಕ್ಸ್ಟ್ ಮಂತ್ ಕೊಡ್ಲಿಕ್ಕಿದ್ದೇವೆ. ಕೊಟ್ಟ ನಂತರ ಈ ಗಿಡಗಳು ಇನ್ನೂ ಡೆವಲಪ್ ಆಗ್ತವೆ.